ಜಿಂಬಾಬ್ವೆಯ ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಡೆದ ಅಂಡರ್ 19 ವರ್ಲ್ಡ್ ಕಪ್ನಲ್ಲಿ ಭಾರತ ಜಯಭೇರಿ ಬಾರಿಸಿದೆ. ಆಯುಷ್ ಮಾತ್ರೆ ನೇತೃತ್ವದ ಭಾರತ ಅಂಡರ್ 19 ತಂಡ ಇಂಗ್ಲೆಂಡ್ ತಂಡವನ್ನು 100 ರನ್ಗಳ ಅಂತರದಿಂದ ಮಣಿಸಿ ಐತಿಹಾಸಿಕ ಗೆಲುವು ಸಾಧಿಸಿದೆ. ಅಲ್ಲದೆ ಈ ಗೆಲುವಿನ ಮೂಲಕ ಯಂಗ್ ಟೀಮ್ ಇಂಡಿಯಾ 6ನೇ ಬಾರಿಗೆ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಈ ಐತಿಹಾಸಿಕ ಪಂದ್ಯದಲ್ಲಿ ಭಾರತದ ಆರಂಭಿಕ ಆಟಗಾರ ವೈಭವ್ ಸೂರ್ಯವಂಶಿ ಸ್ಫೋಟಕ ಬ್ಯಾಟಿಂಗ್ ಮೂಲಕ ದಾಖಲೆಯ 175 ರನ್ಗಳನ್ನು ಕಲೆ ಹಾಕಿದ್ರು. ಇನ್ನು ಟೀಮ್ ಇಂಡಿಯಾ ನಿಗದಿತ 50 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 411 ರನ್ ಪೇರಿಸಿತು. ಈ ಬೃಹತ್ ಮೊತ್ತವನ್ನು ಬೆನ್ನತ್ತಿದ್ದ ಇಂಗ್ಲೆಂಡ್ ತಂಡ 40.2 ಓವರ್ಗಳಲ್ಲಿ 311 ರನ್ ಗಳಿಸಿ ಆಲ್ಔಟ್ ಆಯಿತು. ಇಲ್ಲಿ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ತಿಳಿಸಲೇಬೇಕು. ಸಾಮಾನ್ಯವಾಗಿ ಯಾವುದೇ ಟೂರ್ನಿ ಆಗಲಿ ಗೆಲ್ಲುವ ತಂಡಕ್ಕೆ ಇಂತಿಷ್ಟು ಅಂತ ಬಹುಮಾನದ ಮೊತ್ತ ಅನ್ನೋದು ಇದ್ದೇ ಇರುತ್ತೆ. ಆದರೆ ಇಷ್ಟು ದೊಡ್ಡ ಟೂರ್ನಿ ಗೆದ್ದ ಟೀಮ್ ಇಂಡಿಯಾಗೆ ಎಷ್ಟು ಕೋಟಿ ಬಹುಮಾನದ ಮೊತ್ತ ಸಿಗಬಹುದು ಎಂಬ ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತೆ. ಆದರೆ ಅಂಡರ್ 19 ಚಾಂಪಿಯನ್ ಆಗಿರುವ ಭಾರತ ತಂಡಕ್ಕೆ ಐಸಿಸಿ ಒಂದೇ ಒಂದು ರೂಪಾಯಿಯನ್ನ ಕೊಡ್ತಿಲ್ಲ. ಆಯುಷ್ ಮಾತ್ರೆ ನೇತೃತ್ವದ ಭಾರತ ತಂಡವು ಪಂದ್ಯಾವಳಿಯ ಆಯೋಜಕರಾದ ಐಸಿಸಿಯಿಂದ 1 ಪೈಸೆಯನ್ನು ಬಹುಮಾನವಾಗಿ ಪಡೆಯುವುದಿಲ್ಲ. ಎಸ್, ಇದು ಶಾಕಿಂಗ್ ಅನ್ಸಿದ್ರೂ ಸತ್ಯ. ಐಸಿಸಿ ಅಂಡರ್ 19 ವಿಶ್ವಕಪ್ ಅನ್ನ ಯುವ ಕ್ರಿಕೆಟಿಗರ ಮಾರ್ಗದರ್ಶನಕ್ಕಾಗಿ ಒಂದು ಟೂರ್ನಿಯನ್ನಾಗಿ ಪರಿಗಣಿಸಲಾಗುತ್ತೆ. ಹಾಗಾಗಿ ಅದು ತಂಡಗಳಿಗೆ ಬಹುಮಾನದ ಹಣವನ್ನ ನೀಡಲ್ಲ. ಇದರ ಹಿಂದಿನ ಆಲೋಚನೆ ಎಂದರೆ ತಂಡಗಳು ಈಗಾಗಲೇ ಐಸಿಸಿ ಆದಾಯದ ಒಂದು ಪಾಲನ್ನ ಕ್ರಿಕೆಟ್ ಅಭಿವೃದ್ಧಿ ನಿಧಿಯಾಗಿ ಪಡೆಯುತ್ತವೆ. ಇದನ್ನ ಕ್ರಿಕೆಟ್ ಅಭಿವೃದ್ಧಿಗೆ ಮತ್ತು ಯುವ ಆಟಗಾರರಿಗೆ ಒಂದು ಉತ್ತಮ ಅವಕಾಶವಾಗಿ ಪರಿಗಣಿಸಲಾಗುತ್ತೆ. ಆದ್ದರಿಂದ ಚಾಂಪಿಯನ್ ಆಗಲಿ ಯಾವುದೇ ತಂಡಕ್ಕಾಗಲಿ ಬಹುಮಾನ ಅಂತ ಯಾವುದೇ ಹಣವನ್ನ ನೀಡುವುದಿಲ್ಲ. ಆದರೆ ಬಿಸಿಸಿಐ ಗೆದ್ದ ಟೀಮ್ ಇಂಡಿಯಾ ಆಟಗಾರರಿಗೆ ಬಹುಮಾನದ ಮೊತ್ತವನ್ನು ನೀಡುವ ಸಾಧ್ಯತೆ ಇದೆ. ಯಾಕಂದರೆ ಈ ಹಿಂದೆ ಅಂಡರ್ 19 ವಿಶ್ವಕಪ್ ಗೆದ್ದ ಭಾರತೀಯ ತಂಡಗಳಿಗೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಉತ್ತಮ ಬಹುಮಾನ ನೀಡಿದೆ. 2022ರಲ್ಲಿ ಕೊನೆಯ ಬಾರಿಗೆ ಪ್ರಶಸ್ತಿ ಗೆದ್ದ ಯಶ್ ಧುಲ್ ನೇತೃತ್ವದ ಭಾರತೀಯ ತಂಡಕ್ಕೆ ಬಿಸಿಸಿಐ ಪ್ರತಿ ಆಟಗಾರನಿಗೆ 40 ಲಕ್ಷ ರೂಪಾಯಿ ಮತ್ತು ಸಹಾಯಕ ಸಿಬ್ಬಂದಿಗೆ 25 ಲಕ್ಷ ರುಗಳನ್ನು ನೀಡಿತ್ತು. 2023 ಮತ್ತು 25ರಲ್ಲಿ ಪ್ರಶಸ್ತಿಗಳನ್ನು ಗೆದ್ದ ಭಾರತೀಯ ಮಹಿಳಾ ಅಂಡರ್ 19 ತಂಡದ ಎಲ್ಲ ಆಟಗಾರರಿಗೆ ಒಟ್ಟಾರೆಯಾಗಿ 5 ಕೋಟಿ ರುಗಳನ್ನು ನೀಡಲಾಗಿತ್ತು. ಅದೇ ರೀತಿ ಈ ಬಾರಿಯೂ ಕೂಡ ಅಂಡರ್ 19 ವಿಶ್ವಕಪ್ ಫೈನಲ್ ಪಂದ್ಯವನ್ನು ಗೆದ್ದಿರುವಂತಹ ಟೀಮ್ ಇಂಡಿಯಾಗೂ ಕೂಡ ಬಿಸಿಸಿಐ ಬಹುಮಾನ ನೀಡುವ ಸಾಧ್ಯತೆ ಇದೆ.